ಎಲ್ಲರಿಗೂ ನಮಸ್ಕಾರ. ಶ್ರೇಷ್ಠ ಫ್ಯಾಮಿಲಿ ಚಾನಲ್ಗೆ ಸ್ವಾಗತ. ಮಂಗಳೂರು ಸ್ಪೆಷಲ್ ಮೀನಿನ ಸಾರು ಹೇಗೆ ಮಾಡೋದಂತ ಹೇಳಿ ಈ ವಿಡಿಯೋದಲ್ಲಿ ನಿಮಗೆ ನಾನು ತಿಳಿಸ್ತಾ ಇದ್ದೇನೆ. ಇಲ್ಲಿ ಮೀಡಿಯಮ್ ಸೈಜ್ನ ಒಂದು ಈರುಳ್ಳಿಯನ್ನು ತಗೊಂಡಿದ್ದೇನೆ, 10 ಎಸಳು ಬೆಳ್ಳುಳ್ಳಿ, ಹಾಗೆಯೇ 10 ಬ್ಯಾಡಗಿ ಮೆಣಸು, 3 ಗುಂಟೂರು ಮೆಣಸು. ಬ್ಯಾಡಗಿ ಮೆಣಸು ಕಲ್ಲರಿಗೆ ಹಾಕೋದು, ಗುಂಟೂರು ಮೆಣಸು ಖಾರಕ್ಕೆ ಹಾಕೋದು. ನೀವು ಖಾರ ಜಾಸ್ತಿ ತಿಂತೀರಿ ಅನ್ನೋ ಹಾಗಿದ್ರೆ ಜಾಸ್ತಿ ಆ್ಯಡ್ ಮಾಡಬಹುದು. ನಾವಿಲ್ಲಿ ಮೀಡಿಯಮ್ ಖಾರ ತಿನ್ನೋದು. ಹಾಗೆಯೇ 1 ಚಿಟಿಕೆ ಮೆಂತ್ಯ, 1 ಚಿಟಿಕೆ ಓಮ, 1 ಚಿಟಿಕೆ ಸಾಸಿವೆ, ಹಾಗೆಯೇ 3 ಟೇಬಲ್ ಸ್ಪೂನು ಕೊತ್ತಂಬರಿ ಬೀಜವನ್ನು ಹಾಕಬೇಕು. ಇಲ್ಲಿ ಕೊತ್ತಂಬರಿ ಬೀಜ ಜಾಸ್ತಿ ಹಾಕಬೇಕು, ಅದು ಟೇಸ್ಟ್ ಚೆನ್ನಾಗಿ ಬರುತ್ತೆ, ಅದಕ್ಕೋಸ್ಕರ. ಹಾಗೆಯೇ ಅರ್ಧ ಟೇಬಲ್ ಸ್ಪೂನು ಜೀರಿಗೆಯನ್ನು ಹಾಕಬೇಕು. ಇಷ್ಟನ್ನೆಲ್ಲ ನಾವೀಗ ಫ್ರೈ ಮಾಡಬೇಕು. ಒಂದು ಪ್ಯಾನ್ ಬಿಸಿ ಆದ ನಂತರ ಅದಕ್ಕೆ 1 ಟೇಬಲ್ ಸ್ಪೂನ್ ಎಣ್ಣೆ, ಯಾವ ಎಣ್ಣೆ ಕೂಡ ಆಗ್ತದೆ, ಅದಕ್ಕೆ ಫಸ್ಟಿಗೆ ನಾವು ಈರುಳ್ಳಿ ಮತ್ತು ಬೆಳ್ಳುಳ್ಳಿ ಒಟ್ಟಿಗೆ ಹಾಕಬೇಕು. ಚೆನ್ನಾಗಿ ಫ್ರೈ ಆಗಬೇಕು. ಸ್ವಲ್ಪ ಕಲರ್ ಚೇಂಜ್ ಆದ ನಂತರ ಮೆಂತ್ಯ, ಸಾಸಿವೆ, ಓಮ ಇದನ್ನು ಹಾಕಬೇಕು. ಇದು ಸ್ವಲ್ಪ ಕಲರ್ ಚೇಂಜ್ ಆದ ನಂತರ ಬ್ಯಾಡಗಿ ಮೆಣಸನ್ನು ಹಾಕಬೇಕು. ಬ್ಯಾಡಗಿ ಮೆಣಸು ಮತ್ತು ಗುಂಡೂರು ಮೆಣಸು ಉಂಟು ನೋಡಿ, ಎರಡನ್ನು ಕೂಡ ನಾವು ಆ್ಯಡ್ ಮಾಡಬೇಕಿಲ್ಲಿ. ಚೆನ್ನಾಗಿ ಫ್ರೈ ಮಾಡಬೇಕು ಎಣ್ಣೆಯಲ್ಲಿ. ಅದರಲ್ಲಿರುವಂತಹ ಹಸಿ ವಾಸನೆ ಹೋಗುವವರೆಗೂ ನಾವು ಫ್ರೈ ಮಾಡಬೇಕು. ಅದ ನಂತರ ನಾವಿಲ್ಲಿ ಕೊತ್ತಂಬರಿ ಬೀಜ ಮತ್ತು ಜೀರಿಗೆಯನ್ನು ಹಾಕಿ ನಾವು ಫ್ರೈ ಮಾಡಬೇಕು. ಒಂದು ಒಳ್ಳೆ ಘಮ ಬರ್ತದೆ ಅಲ್ಲಿವರೆಗೆ, ಅಂದರೆ ಕೊತ್ತಂಬರಿ ಬೀಜದ ಒಂದು ಒಳ್ಳೆ ಘಮ ಬರ್ತದೆ ಅಲ್ಲಿವರೆಗೆ ನಾವು ಫ್ರೈ ಮಾಡ್ತಾ ಹೋಗಬೇಕು. ಸಾಸಿವೆ ಆಗಿರ್ಬೋದು, ಮೆಂತ್ಯ, ಕೊತ್ತಂಬರಿ ಬೀಜ ಎಲ್ಲ ಚಟಪಟ ಅಂತ ಸೌಂಡ್ ಬರುತ್ತೆ, ಆವಾಗ ನಾವು ಗ್ಯಾಸನ್ನು ಆಫ್ ಮಾಡಬೇಕು. ಇಷ್ಟೇ ಫ್ರೈ ಮಾಡಬೇಕು. ಇಷ್ಟನ್ನು ಮಾತ್ರ ಫ್ರೈ ಮಾಡಲಿಕ್ಕೆ, ಇನ್ನೂ ಕೂಡ ಹಾಕಲಿಕ್ಕೆ ಉಂಟು. ಫ್ರೈ ಮಾಡಿದ ನಂತರ ನಾವಿಲ್ಲಿ ತೆಂಗಿನಕಾಯಿಯ ತುರಿಯನ್ನು ಹಾಕಬೇಕು. ಇಡೀ ತೆಂಗಿನಕಾಯಿಯ ಅರ್ಧ ಹೋಳನ್ನು ಹಾಕಿದ್ದೇನೆ. ತೆಂಗಿನಕಾಯಿ ಹಾಕುವಾಗ ಗ್ಯಾಸ್ ಆಫ್ ಮಾಡಬೇಕು. ಹಾಗೆಯೇ ಇಲ್ಲಿ ನಾನು ಒಂದು 1/4 ಚಮಚ ಅರಿಶಿನ ಮತ್ತು ಸ್ವಲ್ಪ ಲಿಂಬೆ ಹಣ್ಣಿನ ಒಂದು ಅರ್ಧ ಲಿಂಬೆ ಹಣ್ಣಿನ ಗಾತ್ರದಷ್ಟು ಹುಣಸೆ ಹಣ್ಣನ್ನು ಹಾಕಿದ್ದೇನೆ. ಇಷ್ಟನ್ನು ಹಾಕಿದ ನಂತರ ಒಂದು ಒಳ್ಳೆ ಮಿಕ್ಸ್ ಕೊಡಬೇಕು. ಕೊಟ್ಟ ನಂತರ ಇದೆಲ್ಲ ತಣ್ಣಗೆ ಆದ ನಂತರ ನಾವು ಮಿಕ್ಸಿ ಜಾರಿಗೆ ಹಾಕಿ ನೀರು ಹಾಕಿ ನುಣ್ಣಗೆ ನಾವು ರುಬ್ಬಬೇಕು. ಎಲ್ಲಿವರೆಗೆ ಅಂತ ಹೇಳಿದರೆ ಫೈನ್ ಪೇಸ್ಟ್ ಆಗಬೇಕು, ಒಂಚೂರು ತರಿ ಎಲ್ಲ ಇರಬಾರ್ದು. ಮೈದಾ ಹಿಟ್ಟು ಎಷ್ಟು ಸಾಫ್ಟಾಗಿರ್ತದೋ ಅಷ್ಟು ಸಾಫ್ಟಾಗಿ ನಾವು ಇದನ್ನು ಕಡಿಬೇಕು. ಮಿಕ್ಸಿಯಲ್ಲಿ ಆಗುತ್ತೆ, ಗ್ರೈಂಡರಲ್ಲೂ ಆಗುತ್ತೆ, ನಿಮಗೆ ಹೇಗೆ ಅನುಕೂಲ ಹಾಗೆ ಅದನ್ನು ಕಡಿಬೇಕು. ಕಡಿದ ನಂತರ ಅದೆಲ್ಲ ಏನಾದ ನಂತರ ನಾವಿಲ್ಲಿ ಒಂದು ಪಾತ್ರೆಗೆ ಅದನ್ನು ನಾವು ರುಬ್ಬಿದ ಮಸಾಲವನ್ನು ಒಂದು ಪಾತ್ರೆಗೆ ತಗೊಂಡು ಅದಕ್ಕೆ ಸ್ವಲ್ಪ ನೀರನ್ನು ಸೇರಿಸಬೇಕು. ನೀರನ್ನು ಆ್ಯಡ್ ಮಾಡಿದ ನಂತರ ಎಷ್ಟು ತೆಳು ಬೇಕು ನೋಡಿ ಅಷ್ಟು ತೆಳು ಮಾಡಿಲಿ. 1 ಈರುಳ್ಳಿ, 1 ಟೊಮ್ಯಾಟೊ, 2 ಹಸಿರು ಮೆಣಸು, ಹಾಗೆಯೇ 1 ಇಂಚು ಶುಂಠಿ, ಇಷ್ಟನ್ನು ಹಾಕಿ ನಾನು ಈಗ ಕುದೀಲಿಕ್ಕೆ ಹಾಕ್ತಾ ಇದ್ದೇನೆ. ಕುದಿಯುವಂತಹ ಮಸಾಲೆಗೆ ನಾವು ಹಾಕಬೇಕು. ಹಸಿ ಇದನ್ನೆಲ್ಲ ನಾವು ಫ್ರೈ ಮಾಡಲಿಕ್ಕಿಲ್ಲ, ಡೈರೆಕ್ಟಾಗಿ ಹಸಿ ಈರುಳ್ಳಿ, ಟೊಮ್ಯಾಟೊ, ಕಾಯಿ ಮೆಣಸು ಮತ್ತು ಶುಂಠಿ ಇಷ್ಟನ್ನು ಹಾಕಬೇಕು. ಇಷ್ಟನ್ನು ಹಾಕಿದ ನಂತರ ನಾನಿಲ್ಲಿ ಕಲ್ಲುಪ್ಪನ್ನು ಹಾಕ್ತೇನೆ. ಉಪ್ಪು ಹಾಕುವ ಒಂದು ವಿಡಿಯೋ ಕಟ್ಟಾಯಿತು ಸ್ನೇಹಿತರೆ. ಕಲ್ಲುಪ್ಪನ್ನು ಹಾಕಿದ ನಂತರ ನಾವಿಲ್ಲಿ ಒಂದು ಕುದಿ ಬರಲಿಕ್ಕೆ ಬಿಡಬೇಕು. ಚೆನ್ನಾಗಿ ಕುದಿ ಬರಬೇಕು. ಎಲ್ಲಿವರೆಗೆ ಅಂತ ಹೇಳಿದರೆ ನಾವೇನು ಹಸಿ ಟೊಮ್ಯಾಟೊ, ಈರುಳ್ಳಿ, ಕಾಯಿ ಮೆಣಸೆಲ್ಲ ಹಾಕಿದ್ದೇವೆ ನೋಡಿ, ಅದೆಲ್ಲ ಮಸಾಲೆಯಲ್ಲಿ ಬೇಯಬೇಕು. ಅಲ್ಲಿವರೆಗೆ ನಾವು ಕುದಿಸಬೇಕು. ಒಂದು ಒಳ್ಳೆ ಕುದಿ ಬಂದ ನಂತರ ಆ ಟೈಮಲ್ಲಿ ನೋಡಿ ಉಪ್ಪು ಖಾರವನ್ನು ನೋಡಬೇಕು. ಉಪ್ಪು ಖಾರ ಬೇಕು ಅನ್ನೋರು ಈ ಟೈಮಲ್ಲಿ ಆ್ಯಡ್ ಮಾಡ್ಬೋದು, ಆದರೆ ನಾನು ಹಾಕಿದ್ದು ಕರೆಕ್ಟಾಗಿದೆ. ಹಾಗಾಗಿ ಈ ಸಂದರ್ಭದಲ್ಲಿ ನಾನು ಮೀನನ್ನು ಹಾಕ್ತಾ ಇದ್ದೇನೆ. ಇಲ್ಲಿ ನೋಡಿ ಮೆಲ್ಲನೆಯಾಗಿ ನಾವು ಮೀನನ್ನು ಹಾಕಬೇಕು. ಮೇಲಿಂದ ಹಾಕಿದರೆ ಅದೆಲ್ಲ ರಸ ಎಲ್ಲ ನಮ್ಮ ಮೇಲೆ ಹರಡ್ತದೆ, ಅದಕ್ಕೋಸ್ಕರ ಸಾಫ್ಟಾಗಿ ಮೀನನ್ನು ಹಾಕಬೇಕು. ಮೀನನ್ನು ರಸಕ್ಕೆ ಹಾಕಿದ ನಂತರ ಯಾವುದೇ ಕಾರಣಕ್ಕೂ ನಾವು ಸ್ಪೂನನ್ನು ಹಾಕಿ ತಿರುಗಿಸಬಾರ್ದು. ಯಾಕಂತೇಳಿದರೆ ಮೀನು ಪುಡಿ ಆಗಿರ್ತದೆ, ಅದಷ್ಟು ಸಾಫ್ಟಾಗಿದೆ. ಇದು ನಮ್ಮ ತುಳು ಭಾಷೆಯಲ್ಲಿ ಇದಕ್ಕೆ ಕಲ್ಲೂರು ಅಂತ ಹೇಳ್ತೇವೆ. ಯಾವುದೇ ಕಾರಣಕ್ಕೂ ನಾವು ಈ ಮೀನಿಗೆ ನಾವು ಸ್ಪೂನನ್ನು ಹಾಕಲೇಬಾರ್ದು. ಹೀಗೆ ಕುದಿಲಿಕ್ಕೆ ಬಿಡಬೇಕು. ಮೀನು ಹಾಕಿದ ನಂತರ ನೋಡಿ ಒಂದು ಫುಲ್ ಸುತ್ತ ಒಂದು ಕುದಿ ಬರೋವರೆಗೆ ಬಿಡಬೇಕು. ಒಂದು ಕುದಿ ಬಂದ ತಕ್ಷಣ ನಾವು ಗ್ಯಾಸನ್ನು ಆಫ್ ಮಾಡಬೇಕು. ಬಾಯಿ ಮುಚ್ಚಳ ಮುಚ್ಚಿ
ಅರ್ಧ ಗಂಟೆ ಮಿನಿಮಮ್ ಅರ್ಧ ಗಂಟೆ ರೆಸ್ಟಲ್ಲಿ ಬಿಡಬೇಕು. ಜಾಸ್ತಿ ನಾವು ಎಷ್ಟು ಹೊತ್ತು ಅದನ್ನು ರೆಸ್ಟಲ್ಲಿ ಇಡಲಿಕ್ಕೆ ಬಿಡ್ತೇವೆ ನೋಡಿ ಅಷ್ಟು ಟೇಸ್ಟ್ ಇನ್ಹ್ಯಾನ್ಸ್ ಆಗ್ತದೆ, ಅಂದರೆ ಟೇಸ್ಟ್ ತುಂಬ ಚೆನ್ನಾಗಿ ಬರ್ತದೆ. ಆವಾಗ ಮಾಡಿ ಆವಾಗಲೇ ತಿನ್ನಲಿಕ್ಕೆ ಒಂಚೂರು ಚೆನ್ನಾಗಿರೋದಿಲ್ಲ. ಹಾಗಾಗಿ ಮಿನಿಮಮ್ ಅಂದರೂ ಒಂದು ಅರ್ಧ ಗಂಟೆ ನೀವು ಬಾಯಿ ಮುಚ್ಚಳ ಮುಚ್ಚಿ ಹಾಗೇ ಬಿಡಬೇಕು. ಯಾವುದೇ ಕಾರಣಕ್ಕೂ ಸ್ಪೂನನ್ನು ಹಾಕಬಾರ್ದು. ಸ್ಪೂನ್ ಹಾಕಿದರೆ ಮೀನೆಲ್ಲ ಪುಡಿ ಪುಡಿ ಆಗ್ತದೆ. ಅದಕ್ಕೋಸ್ಕರ ನೀವು ಸ್ಪೂನನ್ನು ಹಾಕಬೇಡಿ ಸ್ನೇಹಿತರೆ. ಇಷ್ಟೇ, ಇನ್ನೇನಿಲ್ಲ. ಟೇಸ್ಟ್ ತುಂಬ ಚೆನ್ನಾಗಿ ಬರ್ತದೆ ಸ್ನೇಹಿತರೆ. ಒಮ್ಮೆ ನಿಮ್ಮ ಮನೆಯಲ್ಲಿ ಟ್ರೈ ಮಾಡಿ ನೋಡಿ ಹೇಗಾಯಿತು ಅಂತ ಹೇಳಿ ನನಗೆ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಎಲ್ಲರಿಗೂ ಧನ್ಯವಾದಗಳು ಸ್ನೇಹಿತರೆ. ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದರೆ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ.